ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲ ಎದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗೋಣ. ಉದ್ದಾಂಜನೇಯ ದೇವಸ್ಥಾನ ಇಲ್ಲೇ ಭದ್ರಾವತಿ ಹತ್ರ ಇರೋದಂತೆ, ಅಲ್ಲಿಗೆ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಆಮೇಲೆ ಅಲ್ಲಿ ಇಲ್ಲಿ ನೋಡಿದ್ರೆ ನಮ್ಮ ಸಂದೀಪು ಯಾರಿಗೋ ಬೈತಾ ಇದ್ದ, ನೀನು ಯಾರೋ ಕೆಲಸ ಸರಿಯಾಗಿ ಮಾಡಿರುವಂತೆ ಅವ್ರ ಟೀಮಲ್ಲಿ. ಅದಕ್ಕೆ ಅವ್ನು ನೋಡಿದ್ರೆ ಅವ್ನಿಗೆ ಸರಿಯಾಗಿ ಬಾಯಿಗೆ ಬಂದಂಗೆ ಬೈತಿದ್ದ. ಅದೆಲ್ಲ ಆದಮೇಲೆ ನಾನು ಹಿಂಗೆ ರೆಡಿಯಾಗಿ ಅವನೆಲ್ಲ ರೆಡಿ ಆಗ್ತಿದ್ದ. ಸರಿ ಅಂದ್ಬಿಟ್ಟು ನಾನು ಒಂದು ಸತಿ ಏರೆಲ್ಲ ಸೆಟ್ ಮಾಡಿಕೊಂಡು ಕ್ಲೀನಾಗಿ ರೆಡಿ ಆದ. ನಾವು ನೀನೇನು ರೆಡಿ ಆದ. ಸೊ ಅವ್ರ ಆಫೀಸಲ್ಲಿರೋ ಒಬ್ರಿಗೆ ಹೆಂಗೆ ಹೇಳ್ತಾನೆ ನೋಡಿ. ಕತೆ ಎಲ್ಲ ವ್ಯತೆ ಮಾಡಿ ಹೋಗಿ ಬಿಡ್ರಿ. ನನಗೂ ಫೋನ್ ಮಾಡಿ 12 ಗಂಟೆಗೆ ಪೇಪರ್ ಹಾಕಿದ್ದೀನಿ ಅಂತ. ಏನಾರ ಮಾಡಿ ಸಾಯ್ದು ಬಿಡ್ರಿ. ಹೋಗ್ತಾನೆ, ಬೇರೆ ಬರ್ತಾರೆ, ಇನ್ನೂ ನೋಡಿ ಸಾಕಾಯ್ತು ನಮಗಿರತ್ತೆ. ಆಮೇಲೆ ಇವಳು ಸ್ವಲ್ಪ ರೇಗಿಸ್ಕೊಂಡು ನಾನು ಸಂದೀಪು ಎಲ್ಲ ರೆಡಿಯಾಗಿ ಕೆಳಗಡೆ ಹೋದ್ವಿ. ಕೆಳಗಡೆ ಹೋಗಿ ನೋಡಿದ್ವಿ, ಇವ್ರು ಇನ್ನೂ ಪೂಜೆ ಮಾಡ್ಕೊಂಡು ಅದು ಇದೊಂದು ಸುಂಗಿಸ್ತಾ ಇದ್ರು. ಆಮೇಲೆ ಕಾರ್ನೆಲ್ಲ ಸ್ವಲ್ಪ ನಾವು ಕ್ಲೀನ್ ಮಾಡಿಕೊಂಡು ಎಲ್ಲ ಏನೇನು ಐಟಮ್ಸ್ ಇತ್ತು ಎಲ್ಲ ಎತ್ತಿಕ್ಕಿ ಇವ್ರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರು. ಇವನು ಕಾರಲ್ಲಿ ಕೂತ್ಕೊಂಡು ಎಲ್ಲರಿಗೂ ವೆಯ್ಟ್ ಮಾಡ್ತಿದ್ದ. ಆಮೇಲೆ ಇನ್ನೆಲ್ಲರೂ ಬಂದರು, ಎಲ್ಲರೂ ಕಾರ್ ಹತ್ಕೊಂಡ್ವಿ. ನೀನು ಹೊರಡಬೇಕು ಅಂತ ಎಲ್ಲ ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡು ಹೊರಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಾವು ಓಡೋಣ ಅಂತ ಹೊರಟಾದ್ಮೇಲೆ ಫಸ್ಟು ದೇವರಿಗೆ ಸ್ವಲ್ಪ ಪ್ರೆಸೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಕೈ ಮುಟ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಹೈವೇಯಿಂದ ಸ್ವಲ್ಪ ದೂರ ಭದ್ರಾವತಿ ಹೈವೇ ಕನೆಕ್ಟ್ ಆದ್ವಿ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಂತ ಪೆಟ್ರೋಲ್ ಬಂಕಲ್ಲಿ ಗಾಡಿ ನಿಲ್ಲಿಸಿದ್ವಿ. ಅದಕ್ಕೆ ನಮ್ಮ ಸಂದೀಪ್ ಎಲ್ಲ ಕೇಳಿಸ್ತೀವಿ, ಸರಿ ಅಂತ ಪೆಟ್ರೋಲ್ ಹಾಕಿಸಿ ಅಮೌಂಟ್ ಕೊಟ್ಟು ಪೆಟ್ರೋಲ್ ಬಂಕಿಂದ ಹೊರಟ್ವಿ ಟೆಂಪಲ್ ಕಡೆಗೆ. ಮತ್ತೆ ಜರ್ನಿ ಸ್ಟಾರ್ಟ್. ಓಕೆ ಅಂತ ಭದ್ರಾವತಿ ನ್ಯಾಷನಲ್ ಹೈವೇ ಕನೆಕ್ಟ್ ಆದ್ವಿ. ನ್ಯಾಷನಲ್ ಹೈವೇ ಭದ್ರಾವತಿಯಿಂದ ಕನೆಕ್ಟ್ ಆದಮೇಲೆ ಅಲ್ಲಿಂದ ಅಲ್ಲಿ ನೋಡಿದ್ರೆ ಕುದುರೆಯಲ್ಲಿ ಹೋಗ್ತಾ ಇದ್ವಿ. ಪ್ರೀತ್ಸೆ ಅಂತ ವೈಟ್ ಮಾಡ್ತಾಯಿದ್ವಿ. ಸಾಂಗ್ನ ವೈಪ್ ಮಾಡ್ತಾ ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಲು. ಆಮೇಲೆ ದರ್ಶನಕ್ಕೆ ಹೋಗೋಣ. ಆಮೇಲೆ ಫುಲ್ಲು ಇನ್ನು ಸಮ್ಮರ್ ಅಲ್ವಾ, ಇನ್ನೂ ಜಾಸ್ತಿ ಲೇಟ್ ಆದರೆ ಆಗಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಇತ್ತು. ಕ್ಯೂ ಅಲ್ಲಿ ನಿಂತಿದ್ವಿ. ಎಲ್ಲರೂ ಸಮ್ಮರ್ಗೆ ಉಸಿರು ಬಿಡ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕ ಅಂತೂ ಫುಲ್ಲು ಟಯರ್ಡಾಗಿ ಹೋಗಿದ್ಲು, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅವಳಿಗೆ. ಆಮೇಲೆ ಫೈನಲಿ ದರ್ಶನ ಎಲ್ಲ ಟೈಮ್ ಬಂತು, ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇದೇನೋ ಕಾಯಿನ್ ಇಕ್ಕೋ ಶಾಸ್ತ್ರ ಅಂತೆ, ನೋಡೋಣ ಏನಂತ. ಇವಳಂತೂ ಫುಲ್ ಸುಸ್ತಾಗಿ ಹೋಗಿ ಹೇಳೆ, ನಡೆಯೋಕ್ಕೂ ಶಕ್ತಿ ಇಲ್ಲ ಅಂತ. ಫೈನಲಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ಇವಳಂತೂ ಫುಲ್ಲು ಸುಸ್ತಾಗಿರೋ ಟಯರ್ಡ್ ಅಂತ, ಏನೂ ತಿಂದಿಲ್ಲ ಅಂತ. ಅವನಂತೂ ಹೊಟ್ಟೆ ಹಸಿ ಅಂತ ಓಡ್ತಾ ಇದ್ದಾನೆ ಊಟಕ್ಕೆ. ಸೊ ಅವ್ರು ಬರಬೇಕು ಅಂತ ವೆಯ್ಟಿಂಗು. ಅವರೆಲ್ಲ ಬಂದಮೇಲೆ ಊಟಕ್ಕೆ ಹೋದ್ವಿ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಗಾಯ್ಸ್, ಇಟ್ ವಾಸ್ ಸೂಪರ್. ಎಲ್ಲ ತಿನ್ಕೊಂಡು ಅಲ್ಲೊಂದು ಸ್ವಲ್ಪ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಊಟ ಎಲ್ಲ ಆದಮೇಲೆ ನಾವು ಕಾರ್ ತೊಗೊಬರೋಣ, ಅವರಲ್ಲೇ ಇರಲಿ, ಬಿಸಿಲಲ್ವ ಸುಮ್ಮನೆ ಏನಕ್ಕೆ ನಡೆಯೋದು ಅಂತ ಅಂದ್ಬಿಟ್ಟು ನಾವು ಕಾರ್ ಪಾರ್ಕ್ ಮಾಡಿರೋ ಪ್ಲೇಸಿಗೆ ಹೋಗಿ ಕಾರ್ ತೊಗೊಬಂದ್ವಿ. ಸ್ವಲ್ಪ ಏನೋ ಭದ್ರಾವತಿ ಶಾಪಿಂಗ್ ಇತ್ತಂತ ಮಾತಾಡ್ತಾಯಿದ್ರು. ಸರಿ ಅಲ್ಲಿವರೆಗೂ ಬಂದಿದ್ದೀವಲ್ಲ, ಹೋಗಿ ಟೌನಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡೆ ಬರೋಣ ಅಂತ ಅಂದ್ಬಿಟ್ಟು ಟೌನಿಗೆ ಹೊರಡೋಣ ಅಂತ ಟೌನಿಗೆ ಹೊರಟ್ವಿ. ಹೋಗ್ತಾ ಫುಲ್ಲು ಕಾಮಿಡಿ ಚಿಲ್ಲಾಗಿತ್ತು. ಆಮೇಲೆ ಫೈನಲಿ ಟೌನಲ್ಲಿ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ನಮ್ಮ ಅಮ್ಮ ನನ್ನ ತಂಗಿ ಸ್ವಲ್ಪ ರೇಗಿಸ್ತಾ ಇದ್ದ. ಅದೆಲ್ಲ ಎಲ್ಲರೂ ಚಿಕ್ಕ ಹುಡುಗನ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮಗೂ ನಮ್ಮ ಸಂದೀಪಿಗೂ ಹೆವಿ ಫುಲ್ಲು ಟಯರ್ಡಾಗಿ ಹೋಗಿ ಕೋಪ ಬಂದಿತ್ತು. ಅವ್ರು ನೋಡಿದ್ರೆ ಇನ್ನು ಶಾಪಿಂಗ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ಫೈನಲಿ ಸೆಲೆಕ್ಟ್ ಮಾಡಿ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಆದರೆ ಇವಳ ದಿನ ಆಟ ಮಾತ್ರ ಮುಗ್ದಿಲ್ಲ. ಅವ್ರು ಮಾತ್ರ ಆರಾಮಾಗಿ ಶಾಪಿಂಗ್ ಮಾಡೋದು, ನಾನು ಮತ್ತು ನಮ್ಮ ಮಾಮ ಬ್ಯಾಗ್ಗಳನ್ನ ಇಟ್ಕೊಂಡು ಅವ್ರ ಹಿಂದೆ ಹೋಗೋದು. ಇದೇ ಆಗೋಗಿತ್ತು. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ಹೋಗ್ತಾಯಿದ್ವಿ. ಈ ಬಿಸಿಲಿಗೆ ಫುಲ್ಲು ಸ್ವೆಟ್ಟು, ಟಯರ್ಡು ಗೈಸ್. ಅವ್ರು ಬರ್ತಾಯಿದ್ರು. ಆಮೇಲೆ ಕಾರಿಗೆ ಹಾಕಿ ಮತ್ತೆ ಮನೆ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ.
ಅವರು ಅದು ಇದು ಅಂತ ಇದ್ರ ಬಗ್ಗೆ ಮಾತಾಡ್ಕೊತಾನೆ ಬಂದರು. ನಾನು ನಮ್ಮ ಮಾವ ನಮ್ಮ ಪಾಡಿ ನಾವು ಸಾಂಗ್ಸ್ ಕೇಳ್ಕೊಂಡು ಚಿಲ್ ಮಾಡ್ಕೊಂಡು ಮನೇನ ರೀಚ್ ಆದ್ವಿ. ಮನೆಯೆಲ್ಲ ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಈ ಬಿಸಿಲಲ್ಲಿ, ಇನ್ನೇನು ಮಾಡೋದು ಅಂತ. ಅದಾದಮೇಲೆ ಮತ್ತೆ ಆ ಕೆಲಸ ಈ ಕೆಲಸ ಅಂತ ಹೇಳ್ತಿದ್ರು ಮನೆಯಲ್ಲಿ. ಹೋಗ್ಲಿ ಬಿಡು ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ತೋಟದ ಕಡೆ ಹೋಗಿ ಹಂಗೆ ಸ್ವಲ್ಪ ತೋಟ ಎಲ್ಲ ನೋಡಿಕೊಂಡು ಕಾಯಿ ಮತ್ತು ಇನ್ನೂ ಥರ ಕೇಳಿದರು. ಅದನ್ನು ಆ ತೋಟದಲ್ಲಿ ಹುಡುಕಿ ತೊಗೊಂಬರೋಷ್ಟರೊಳಗೆ ಆಲ್ಮೋಸ್ಟ್ ಆಲ್ 5 ಆಗಿತ್ತು ಗೈಸ್. ಎಲ್ಲ ಸರಿ ಅಂತ ಅಂದ್ಬಿಟ್ಟು ಏನೇನು ಹೇಳಿದ್ರು ಅದನ್ನೆಲ್ಲ ಒಂದು ಚೀಲಕ್ಕೆ ಕಟ್ಕೊಂಡು ಸರಿ ಅಂದ್ಬಿಟ್ಟು ತೊಗೊಂಡಿದ್ದ ಐಟಮ್ಸ್ನ ಮನೆಗೆ ಹೋಗ್ಕೊಡೋಣ ಅಂತಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಹೀಗಿತ್ತು. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.